ಬರ್ತಡೆ ನಿನ್ನ ಬರ್ತಡೆ ಈ ಸುದಿನ ಕೇಕನ್ನು ತಿನ್ನುವ ಸಮಯ ನೋಡಿ ಫ್ರೆಂಡ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಲೈಕ್ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡಿರೋ ಹಾಗೆ ಇವತ್ತು ಶ್ವೇತಾನ ಬರ್ಡೇ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಟೀ ಮಾಡ್ಕೊಡ್ತೀನಿ. ನಾನು ಇನ್ನೇನು ಹೇಳಿದ್ದೆ, ಇವತ್ತು ನಿಮ್ಮ ಬರ್ತ್ಡೇ ಇರೋದ್ರಿಂದ ಯಾವುದೇ ಕೆಲಸ ನೀನು ಮಾಡಬೇಡ, ಎಲ್ಲ ನಾವೇ ಮಾಡ್ತೀವಿ ಅಂತ. ಆಂಟಿನೂ ಇದ್ದಾರೆ ಮನೇಲಿ. ಸೊ ಹಾಗಾಗಿ ನಾನು ಟೀ ಮಾಡಿ ಕೆಲಸ ಶುರು ಮಾಡ್ತಿದ್ದೀವಿ. ಬರ್ತ್ಡೇ ಒಂದಿಷ್ಟು ಸ್ಪೆಷಲ್, ನನಗೆ ಸ್ಪೆಷಲ್, ಯಾಕಂದರೆ ಅವಳು ನನಗೆ ತುಂಬ ಸ್ಪೆಷಲ್ ಅಲ್ಲ. ಹಾಗಾಗಿ ಇವತ್ತು ಬರ್ಡೇ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ನಾನು ಟೀ ಮಾಡ್ತಾಯಿದ್ದೀವಿ. ಟೀ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫಿನೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡೋಣ ಬನ್ನಿ. ಟೀ ಆಗೋಷ್ಟರಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಬರೋಣ ಬನ್ನಿ. ಫ್ಲ್ಯಾಶ್ ಬ್ಯಾಕ್. ಎರಡು ಬ್ಯಾಗ್ ತುಂಬಿದಾವೆ, ಆದ್ರೆ ನೋಡ್ರಿ ಇನ್ನ ಯಾರಿಗುಂಟು ಯಾರಿಗಿಲ್ಲ. ತಗ 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 ಹೆಂಗನಲ್ಲ ತಗ. ನೋಡಿ ಫ್ರೆಂಡ್ಸ್, ಫುಲ್ ಖುಷಿ. ಫ್ಲ್ಯಾಶ್ ಬ್ಯಾಕ್ ಮುಗಿಸ್ಕೊಂಡು ಈಗ ಪ್ರೆಸೆಂಟ್ ಡೇ. ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸದಾಕಾಲ ನೂರು ಕಾಲ ನಗ್ನಗ್ತಾ ಖುಷಿ ಖುಷಿಯಾಗಿ ಹೊಟ್ಟೆ ತುಂಬ ಆರಾಮಿರಲಿ. ಬರ್ತ್ಡೇ ಗರ್ಲ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶ್ವೇತಾ. ಸೊ ಮನೆಯಲ್ಲ ಪೂಜೆ ಮಾಡ್ದಾ? ಎಲ್ಲ ಆಯ್ತು, ಗುಡಿ ಹೋಗ್ಬೇಕು. ಯಾವ ದೇವಸ್ಥಾನಕ್ಕೆ ಹೊಂಟ್ರಿ? ರಾಘವೇಂದ್ರ ಸ್ವಾಮಿ. ನಮ್ಮ ಮನೆ ಹತ್ರ ಇತ್ತಲ್ಲ. ವೆರಿ ಗುಡ್. ಈಗ ನಮ್ಮ ಇಷ್ಟಾರ್ಥ ದೇವರು ರಾಯರ ಗುಡಿಗೆ ಬಂದಿದ್ದೀವಿ. ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಮಂಗಳಾರತಿ ಶುರು ಆಯಿತು. ರಾಯರನ್ನ ನೋಡಿಕೊಂಡು ಮನ್ಸಾರೆ ಬೇಡ್ಕೊಂಡು ಖುಷಿಯಿಂದ ಆಚೆ ಬಂದ್ವಿ. ಬರ್ತ್ಡೇ ದಿನ ಶ್ವೇತಾ ನಾವು ದೋಸೆ ತಿನ್ಸಿಲ್ಲ ಅಂದರೆ ನಿಮಗೆ ಅದು ಫೇವ್ರೆಟ್ ಬೈಟು ಕಾಫಿಲಿರೋ ದೋಸೆ. ಚೆನ್ನಾಯ್ತಾ? ಹೆಂಗಿದೆ? ನೋಡಿ ಗಾಯ್ಸ್, ಆಲ್ರೆಡಿ ಡ್ರೆಸ್ ಚೇಂಜ್. ಸೊ ಈಗ ಎಲ್ಲಿ ಹೋಗ್ತಿದ್ಯಪ್ಪ? ಗುಡಿಗೆ, ಬಂಡೆ ಮಕ್ಕಳಮ್ಮ ಟೆಂಪಲ್. ಒಂದು ಸ್ವಲ್ಪ ಜೋರಾಗಿ ಮಾತಾಡು. ಬಂಡೆ ಮಕ್ಕಳಮ್ಮ ಗುಡಿಗೆ ಹೊಂಟೀನಿ. ಯಾರ್ಯಾರು ಹೊಂಟ್ರಿ? ನಾನು, ನೀನು, ಅಮ್ಮ. ಓಕೆ ಡನ್. ಹೋಗೋಣ. ನಡಿ, ಟೈಮ್ ಆಯ್ತು ಹೋಗೋಣ. ಡ್ರೆಸ್ ತುಂಬ ಚೆನ್ನಾಗಿದೆ ಗೈಸ್. ನೀವು ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ಹೇಳಿ ಹೆಂಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ. ಬೆಂಗಳೂರಿನ ಪ್ರತಿಷ್ಠಿತ ದೇವಸ್ಥಾನಗಳಲ್ಲೊಂದಾದ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ನಾವು ಬಂದಿವಿ. ಮೊದಲನೇ ಬಾರಿಗೆ ಆಂಟಿ ಈ ಟೆಂಪಲ್ನ ನೋಡ್ತಾ ಇರೋದು. ನಾನು ಮತ್ತು ಶ್ವೇತಾ ಅಲಂಕಾರ ಆಗಿರೋ ಅಮ್ಮನ್ನ ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು. ನನಗಂತೂ ತುಂಬ ಖುಷಿ ಆಯಿತು. ಮಹಾತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ದರ್ಶನ ಆಯ್ತಾ? ಆಯ್ತು, ಚೆನ್ನಾಗಾಯ್ತಾ? ಮಸ್ತ್ ಆಯ್ತು. ಗಲಾಟೆ ಇಲ್ಲ ಆ್ಯಕ್ಚುಲಿ. ಸೋಮವಾರ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲಂಕಾರ ನೋಡಿದ್ದು. ಸೂಪರ್. ಆಂಟಿ ನಿಮ್ಗೆ ಹೆಂಗೆ ಅನಿಸ್ತು ದೇವಸ್ಥಾನ? ದೇವಸ್ಥಾನ ಭಾಳ ಚೆನ್ನಾಗಿತ್ತು ನೋಡೋಕೆ. ಫಸ್ಟ್ ಟೈಮ್ ಎಲ್ಲ ಸೂಪರ್ ಇತ್ತು. ಫಸ್ಟ್ ಟೈಮ್ ಚೆನ್ನಾಗಿತ್ತು. ಅಮ್ಮನ ಅಲಂಕಾರ ಭಾಳ ಚೆನ್ನಾಗಿತ್ತು ನೋಡೋಕ್ಕೆ. ಅಡ್ಕೊಂಡು ಸಾರಿ ಅಮ್ಮನ ಅಲಂಕಾರ ಸೂಪರ್ ಆಯಿತು. ಗಲಾಟೆ ಇಲ್ಲ, ಏನಿಲ್ಲ. ದರ್ಶನ ಮಾತ್ರ ಆರಾಮಾಯ್ತು. ಓಕೆ. ದೇವ್ರು ಸಾಕಷ್ಟು ಒಂದಕ್ಕೆ. ಹೌದು, ಎಲ್ಲ ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿ ಕೇಕ್ ತಂದು ರೆಡಿ ಮಾಡಿ
ಹಾಗೆ ನಾನು ಇಲ್ಲಿ ಡೆಕೋರೇಷನ್ ಕೂಡ ರೆಡಿ ಮಾಡಿದ್ದೀನಿ. ಶ್ವೇತ ಬರೋದೊಂದೇ ವೇಟಿಂಗು, ಬರ್ತಿದ್ದಂಗೆ ಕೇಕ್ ಕಟ್ಟಿಂಗು. ಬಂದ್ರು ಸಾರ್ ಬಂದೆ. ಸೊ ಇದು ನಂದು ಇವತ್ತು ಎಂತ ಕಾಸ್ಟ್ಯೂಮ್ ಡಿಸೈನ್ ಬೈ ಶ್ವೇತಾ. ಏನು ಚೆನ್ನಾಗೈತೆ, ನೀವು ಹೇಳ್ಬೇಕು ಹೆಂಗೈತೆ ಅಂತ. ಸೂಪರ್ ಬಿಡು, ಹೌದಾ? ಬೆಡ್ಶೀಟ್ ಇದ್ದಂಗೆ ಹ್ಞೂ. ಶರ್ಟ್ ಅಲ್ಲ. ಬರ್ಡೇ ಯಾರಂತ ನನಗೇನು ಗೊತ್ತಾಗಲ್ಲ. ನಾನು ಬೇಡದಿಲ್ಲ, ನನಗೆ ಅಕ್ಷರ ನನಗೇನು ಇಷ್ಟ ಇರಲಿಲ್ಲ. ಓಕೆ ಅಚ್ಚ ಸ್ವಲ್ಪ ದೂರ ಸರಿ ಸ್ವಲ್ಪ ಪಟಾಕಿ ನೀನು ಪಾಡ್ಲ ಸರಿ. ಅಂತೆ. ಕರೆಕ್ಟ್ ಇಟ್ಟಿ ನಾನು. ಹಾಂ ಕರೆಕ್ಟ್ ಕರೆಕ್ಟ್. ಏನಂದ್ರೆ ಅಂತ ಸ್ವಲ್ಪ ಹಿಂಗೆ ಬೆಂಡ್ ಮಾಡೋದು. ಇಲ್ಲಿರ್ತೀಯಾ? ಒಂದ್ಸರಿ ಎದ್ಕೊಂಡ್ಬಿಟ್ಟಿ. ಏನಾಗ ಬರ್ಬೇಕಾದ್ರೆ ನೋಡು. ರೆಡಿ? ಸಾಂಗ್ ಆಡ್ಬೇಕೀಗ, ನಾನು ಕೇಕ್ ಕಟ್ ಮಾಡ್ಬೇಕಂದ್ರೆ. ಅಲ್ಲ ಅಲ್ಲ, ನೀನು ಆಡ್ತೀವಿ ಅವಲ್ಲ ಆ ಸಾಂಗ್. ತಡಿ, ಯಾರು ಆಡ್ತಾರೆ ಹೇಳ್ರಿ? ಯಾಕೆ ಆಡಾಡಿ ಬರಲ್ಲ ಸುಮ್ಮನೆ ಸುಮ್ಮನೆ ಆಡೋದು. ನೀನ ಬರ್ತಾಳೆ ಅದನ್ನ ಆಡ. ನಿನ್ನ ಬರ್ತಡೆ ನಿನ್ನ ಬರ್ತಡೆ ನೀನ ಬರ್ತಾಳೆ ನೀನ ಬರ್ತಾಳೆ ನೀನ ನಾರ್ಮಲ್ ಹೇಳು. ಹ್ಯಾಪಿ ಬರ್ತ್ಡೇ ಈ ಸುದಿನ ನಿನ್ನ ಜನ್ಮದಿನ. ಐದು ಸಲ ಕಟ್ ಮಾಡಿ. ಇನ್ನೊಂದು ಪೀಸ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆ ಸಾಂಗ್ ಹಾಕ್ಬೇಕಾರೆ ಅಯ್ಯೋ ಅಲ್ಲಿ ಯೂಟ್ಯೂಬ್ ಕಾಪರೇಟ್ ಆಗ್ತದೆ. ಯಾರು ಆಂಟಿ ತಿನ್ಸ್ ಫಸ್ಟ್ ಫಸ್ಟ್ ಹಾಕಿ ತಿನ್ಸ್ಬೇಕು ನಾವು. ಇಲ್ಲ ತಿನ್ನಮ್ಮ. ನಿಮ್ಮ ವೈಫ್ದು ಬರ್ಡೇ ಇರೋದಕ್ಕೋಸ್ಕರ. ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿ ಖುಷಿಯಾಗಿ ನಕ್ಕಂತೆ ಹಾಗೆ. ಸಾಕು ಮತ್ತೆ ಆಮೇಲೆ ಕೇಳಿದ್ರು ಸ್ವಲ್ಪ ಸಾಕು ಅಂತ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಲೆಟ್ಸ್ ಹಗ್ ಈಚ್ ಅದರ್. ಕೊಡು ಕೊಡು. ಇಷ್ಟನಾ? ಎಸ್, ಇದು ನನ್ನ ಬರ್ಡೇ. ಸೊ ಡ್ರೆಸ್ಸಿಂಗ್ ಇದೆ ಅಂತ ಹೇಳ್ರಿ. ನನ್ನ ಡ್ರೆಸ್ಸಿಗೆ ಇದೆ ಅಂತ ಹೇಳ್ರಿ. ಹೇಗಿದೆ ಮನೆ ಡ್ರೆಸ್? ಓಕೆ ಓಕೆ ಚೆನ್ನಾಗೈತೆ. ನಿಮ್ಮ ಡ್ರೆಸ್ ಚೆನ್ನಾಗೈತೆ, ಸಂತೂ ಚೆನ್ನಾಗೈತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶ್ ಮಾಡ್ತಿದ್ದೀರಿ, ತುಂಬ 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 ಥ್ಯಾಂಕ್ ಯು. ತುಂಬ ಗ್ರೇಟ್ಫುಲ್ ಅನಿಸ್ತಿದೆ. ಬಿಕಾಸ್ ನೆನ್ಪಿಟ್ಕೊಂಡು ಎಷ್ಟೋ ಜನ ಪಾಪ ಸ್ಟೇಟಸ್ ಕೂಡ ಹಾಕಿದ್ದೀರಾ, ಸ್ಟೋರಿ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ. ಎಸ್, ಥ್ಯಾಂಕ್ ಯು ಎಲ್ರಿಗೂ. ಹೀಗೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ, ನಮ್ಮ ಚಾನಲ್ ಮೇಲೆ ಇರಲಿ. ಥ್ಯಾಂಕ್ ಯು. ಈಗ ಕೇಕನ್ನು ತಿನ್ನುವ ಸಮಯ ನೋಡಿ ಫ್ರೆಂಡ್ಸ್. ತಿನ್ನು ಫ್ರೆಂಡ್ಸ್. ನೀನೇ ಕೇಕ್ ಎಲ್ಲ ಖಾಲಿ ಮಾಡು. ಇವತ್ತಿನ ಒಂದು ರೆಸೊಲ್ಯೂಷನ್ ಹಬ್ಬ. ಹಾಂ, ಇವತ್ತಿಂದ ಸ್ವೀಟ್ ಬಿಡ್ತೀನಿ 1 ಮಂತ್ವರೆಗೂ. ಫಸ್ಟ್ ಸ್ಟಾರ್ಟಿಂಗ್ 1 ಮಂತ್ವರೆಗೂ ಅಷ್ಟೇ. ಓಕೆ. ನಾನು 3 ಮಂತ್ಸ್ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ನನಗೆ ಸ್ವೀಟ್ ಅಂದರೆ ಪಂಚಪ್ರಾಣ. ಬಿಟ್ಟರೆ ತುಂಬ ಕಷ್ಟ. ಸಂತಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಕೇಕೆ ಲಾಸ್ಟ್ ಅಂತ ಅನ್ಕೊಂಡಿನಿ. ಅನ್ಕಂಡೇನಾ? ಬಟ್ ಮಾಡ್ತೀನಿ ಕೂಡ. ಆಯ್ತು, ಓಕೆ. ಓಕೆನಾ? ನೋಡೋಣ. ನೆಕ್ಸ್ಟ್ 1 ಮಂತ್, ನೆಕ್ಸ್ಟ್ ಫೆಬ್ರವರಿ 20ಗೆ ಅದೆಷ್ಟು ವೆಯ್ಟ್ ಲಾಸ್ ಆಗ್ತೀನಿ. ಓಕೆ, ಆಯ್ತು, ನೋಡೋಣ. ಓಕೆ ಡನ್. ಸಾಕ್ಷಿ ನೀವಿದ್ರೆ ನೋಡ್ರಿ. ಹಾಂ ಹಾಂ, ಓಕೆ ಆಯ್ತು. ನೋಡೋಣ. ನೀನು ಅಷ್ಟೇ ಏನು ತಂದು ಕೊಡ್ಬಾರ್ದು. ಹಾಂ, ನೀ ಕೇಳಕ್ಕೆ ಹೋಗಲ್ಲ ನಿನ್ಮೇಲೆ ಏನು ತಿಂತೆ ಅಂತ. ಮಧು ಫಸ್ಟ್ ನೀನು ಕೇಳಬೇಡ. ಮಧು ಸೊಂಪು ಪುಡಿ ಅನ್ನಂಗಿಲ್ಲ. ಆಯ್ತು, ಮೈಸೂರು ಪಾಕ್ ತರಲ, ಸ್ವೀಟ್ ತರಲ ಅಂತ ನೀನು ಫಸ್ಟ್ ಕೇಳೋದು ಬಿಡು. ಆಯ್ತು. ಆ ಕೇಳಿದ್ರು ಅಂತಾಳ ತುಂಬ ಅಂತಾಳ. ಆಗ ನೀನು ಮೈಸೂರು ಪಾಕ್ ಕುಡ್ಕೊಂತ ತೊಗೊಂಬರ್ತಿ. ಆಯ್ತು, ತರಲ್ಲ ಇನ್ಮೇಲೆ. ಕೇಳಲ್ಲ, ತರಲ್ಲ. ನಾನೇ ಬೇಕಿದ್ರಲ್ಲ ಕಾಲ್ಕೆ ಸಿನ್ಬಂದ್ಬಿಡ್ತೀನಿ ಅಷ್ಟೇ. ನೀನು ತಿನ್ನ ನೋಡಿ ಬಿಡಪ್ಪ. ಹಾಂ, ಮತ್ತು ನಾನು ತಿನ್ನಲ್ಲ ಬಿಡು. ಫಸ್ಟ್ ಹಣ್ಣು ತಿನ್ನು. ಏನಮ್ಮ? ಅಲ್ಲಿಂದ ಬೆಂಗಳೂರಿಗೆ ಅದು ಹೊಸಪೇಟೆಗೆ ಹಣ್ಣು
ಅಷ್ಟು ಅಂತೀನಿ ಖಾಲಿ ಮಾಡಿ ಓಕೆ ದಿನ ಒಂದೊಂದು ಹಣ್ಣು ತಿನ್ಬೇಕಪ್ಪ ಓಕೆ ನಮ್ಮಂಗ ಸೊ ಈ ಬರ್ತ್ಡೇಗೆ ಒಂದು ತಿಂಗಳ ಮಟ್ಟಿಗೆ ಶ್ವೇತಾ ಸ್ವೀಟ್ ಬಿಡ್ತಾಳಂತೆ. ನೋ ಶುಗರ್. ಓಕೆ, ಶುಗರ್ ಐಟಮ್ಸ್ ಎಲ್ಲ ಓಕೆ ಡನ್. ಟೀ ಇಲ್ಲ, ನಾನು ಟೀ ಕುಡಿಬೇಕು ಬಟ್ ಶುಗರ್ ಇಲ್ಲ. ಮತ್ತೆ ಹೆಂಗೆ ಕುಡಿತಿ? ಹೆಂಗೋ ಕುಡಿತೀನಿ ಬಿಡು. ನಾನೆಲ್ಲ ವಿಡಿಯೋ ಮಾಡಕ್ಕೆ ನಾನು ಅಯ್ಯೋ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ತಿನ್ಬಿಡಪ್ಪ 1 ಮಂತ್ವರೆಗೂ. ಇವತ್ತು ತಿನ್ ಖಾಲಿ ಮಾಡಿ ಎಸ್, ಊಟ ಮಾಡ್ಬಿಡಿಲ್ಲ ಊಟ ಬಿಟ್ಟು ಇರ್ತೀನಿ ಹೊರತಾಗಿ ನಾನು ಸ್ವೀಟ್ ಬಿಟ್ಟಿರಂಗಿಲ್ಲ. ಆಯ್ತು ತಿನ್ನು. ಗುಳುಂ ಇವತ್ತೆಲ್ಲ ಸ್ವಾಹ.